ನಿಮ್ಮ ಮಗನೂ ದುಡಿತಿದ್ದಾರೆ, ನಿಮ್ಮ ಮಗಳೂ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ನನ್ನ ಮನೆ ಬಿಟ್ಟು ಹೋಗಿ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಅಂದ್ರು. ಸರಿ ಹೋಗಮ್ಮ. ಹಾದಿ ಸಾಗಯ್ಯ ಮುಂದೆ ಬಿಂಕ ಮಾಡದೆ. ಹೆಂಗಿದೆ ಜೀವನ ಅಜ್ಜಿ ನಿಂದು? ಏನು ನೋಡಿ ನಡೀತಾ ಇದೆ. ಎದೆಯ ಭಾವವು ಕರಗಿ ಖಾಲಿಯಾಗಿದೆ ನೋವು, ಕನಸು ಕಣ್ಣಲ್ಲಿ ಹಿಂಗಿತು. ನಾನೊಂದು ಸೀರೆ ತಗೊಂಡಿದ್ದೆ, ನಿಮಗೆ ಕೊಡ್ಲಾ? ಉಟ್ಕೋತೀರಾ? ಪಾಪ ಇದು ಬೇರೆ ನಿಮ್ಮಂತವ್ರು ಬರ್ತಾರೆ, ನನಗೆ ಯಾರನ್ನ ಹೆಲ್ಪ್ ಮಾಡ್ತಾರೆ. ತಗೋ ಅಜ್ಜಿ ಅಕ್ಕಿ. ಅಮ್ಮ ನಿನ್ಗೆಲ್ಲ ಏನ್ ಎಲ್ಲ ತಂದಿದ್ದೆಲ್ಲ ನನ್ಗೆ ಕೊಡ್ತಾ ಇದ್ದೀಯ. ತಗೋ ಅಜ್ಜಿ. ನೋಡಿ ಅಜ್ಜಿ, ಸ್ಮೈಲ್ ಮಾಡಿ. ಇಷ್ಟ ತನಕ ನನ್ನ ಜೊತೆ ಮಾತಾಡಿದಿರಲ್ಲ ನೀವು. ಅಯ್ಯೋ ಏನ್ ಎತ್ಕೊಂಡು ಹೋಯ್ತೀವಮ್ಮ, ಹೋಗವಾಗ ಇರೋ ಗಂಟ ನೀನ್ ಚಂದ ನಾನ್ ಚಂದ ಅಷ್ಟೇ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ. ಖುಷಿ ನಮ್ಮ ಆಯ್ತು. ಮಗನ ತರ ನೀನ್ ಬಂದು ಯಾವ ದೇವ್ರು ಕಳ್ಸಿದ್ದಾನೆ ಗೊತ್ತಿಲ್ಲ. ಅದೇ ಅವನ್ನೇ ಕಳ್ಸೋದು. ಇನ್ನೇನ್ ನಾವು ನಮ್ ಕೈಗೆ ಏನು ಇಲ್ಲ. ಹೌದು. ಅವನು ಯಾರಿಗನ ಈ ತರ ಹೆಲ್ಪ್ ಮಾಡೋ ಅಂತ ಕಲಿಸ್ತಾನೆ. ಸ್ನೇಹದಿಂದ ಲೋಕ ನೋಡಯ್ಯ. ಮಾವಿನಕಾಯಿ ಇದೆಯಾ ಅಜ್ಜಿ? ಮಾವಿನಕಾಯಿ ಕೊಡಿ. ಎಷ್ಟು ವರ್ಷದಿಂದ ಆಗ್ತಿದ್ದೀರಾ ಅಜ್ಜಿ? 40 ವರ್ಷದಿಂದ ಇದೇ ಜಾಗನಾ? ಫ್ಲೈಓವರ್ ಮೆಟ್ರೋ ಯಾವ್ದು ಇರ್ಲಿಲ್ಲ. 30 ವರ್ಷದಿಂದ ಇದೇ ವ್ಯಾಪಾರನಾ? ಬದಲು ಮಾಡಿಲ್ಲ. ಯಾವಾಗ ಸೀಸನ್ಗೆ ಏನೇನು ಬರುತ್ತೋ ಅದು ಆಗ್ತಾ ಇದೆ. ಕಲೆಕಾಯಿ, ಬೇಸಿಗೆ ಕಲೆಕಾಯಿ, ಆಮೇಲೆ ಜೋಳ, ಏನೇನು ಬರುತ್ತೋ ಅದು ಆಗ್ತಾ ಇದೆ. ಸೌತೆಕಾಯಿ, ಪೈನಾಪಲ್. ಈಗ ಇವಾಗ ಆಗಲ್ಲ, ಒಂದೇ ಜಾಗ. ಮನೇಲಿ ಯಾರ್ಯಾರು ಇದ್ದೀರಾ? ಏನ್ ಮಾಡ್ತಾರ ಮಗ? ಟೈಲ್ ಅಂಗಡಿ. ಮಗಳು? ನಿಮ್ಮ ಮನೆಯವರು? ಮೂವತ್ತು ವರ್ಷ ಆಯ್ತಾ ಸತ್ತು? ಏನಾಗಿದೆ ಅಜ್ಜಿ? ಎಷ್ಟೊತ್ತಿಗೆ ಬರ್ತೀರಾ ಬೆಳಗ್ಗೆ? 9ಕ್ಕೆ ಬಂದ್ರೆ ಸಂಜೆ ಹೋಗೋದು? ಎಷ್ಟಾಗತ್ತೆ ವ್ಯಾಪಾರ ಅಜ್ಜಿ? ಸಿಗುತ್ತೆ. ಸಾಕಾಗತ್ತೆ ಅಜ್ಜಿ ವ್ಯಾಪಾರ ಆದ್ರೆ? ಸಾಕಾಗತ್ತೆ ಜೀವನಕ್ಕೆ? ಬೇರೆ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಅವಾಗಿಂದ ಇವಾಗ ಎಲ್ಲ ಬೇರೆ ಕಲ್ತ್ಕೊಂಡು ಹೋಗೋದು. ಎಷ್ಟು ವಯಸ್ಸು ನಿಮ್ಗೆ? 70 ವರ್ಷ ಆಗಿದ್ಯಾ? ನಿಮ್ ಮನೆಯವ್ರು ಏನ್ ಕೆಲಸ ಮಾಡ್ತಿದ್ರು ಅಜ್ಜಿ? ನಿಮ್ ಮಗನೂ ದುಡಿತಿದ್ದಾರೆ, ನಿಮ್ಮ ಮಗಳೂ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ಅವ್ರು ನಿಮ್ ಜೊತೆಗಿಲ್ವಾ? ಮಗಳು? ಅವ್ರಿಗೆಲ್ಲ ಮದುವೆ ಆಗೋದು. ಓಕೆ. ಇರೋದು ನೀವು ಒಬ್ರೇನಾ ಅಜ್ಜಿ? ಇಲ್ಲ, ಇನ್ನೊಂದು ಹುಡುಗಿ ಇದ್ದಾರೆ. ದೊಡ್ಡಪ್ಪನ ಮಕ್ಕಳು, ನನ್ನ ತಮ್ಮನ ಮಕ್ಕಳು, ಅವ್ರ ಜೊತೆ ನಾನು. ಆದ್ರೂ ಅವ್ರ ಜೊತೆ ಇದ್ರು ಮಕ್ಳ ಜೊತೆ ಇದ್ದಂಗ ಆಗಲ್ವಲ್ಲ ಅಜ್ಜಿ? ಏನ್ ಮಾಡೋದು? ನಿಮ್ ದುಡಿಮೆ ನಿಮಗೆ ಆಗಾದ್ರೆ ಅವ್ರೇನ್ ಖರ್ಚಿ ಕೊಡಲ್ವಾ ಮಗ? ಅವ್ರ ಹತ್ರ ನಾನು ಕೇಳೋದಿಲ್ಲ, ಹೋಗೋದಿಲ್ಲ. ನೀವೇ ದುಡ್ಕೊಂಡು ನೀವೇ ತಿಂತಾ ಇದ್ದೀರಾ? ಯಾರ ಹತ್ರ ಕೇಳಕ್ ಹೋಗ. ಏನ್ ಹೆಸರಜ್ಜಿ ನಿಮ್ದು? ರಾಜಮ್ಮ.
ಎಷ್ಟು ವ್ಯಾಪಾರ ಆಯ್ತು ಇಲ್ಲಿ ತನಕ? ಇವಾಗ ವ್ಯಾಪಾರ ಇಲ್ಲ ಮೇಡಮ್, ವ್ಯಾಪಾರ ಇಲ್ಲ. ಇಲ್ವಾ? ಮಗಂಗ್ ಮದ್ವೆ ಆಗಿದ್ಯಾ ಅಜ್ಜಿ? ಮೊಮ್ಮಕ್ಳು ಇದಾರ? ಇದಿಷ್ಟು ಎಲ್ಲ ಯಾರು ನೀವು ತತ್ತೀರಾ, ಯಾರು ತಂದ್ಕೊಡ್ತಾರ? ಮಗ ನೀವೇ ಹೋಗ್ತೀರಾ ಅಜ್ಜಿ? ನಮ್ಮ ತಂಗಿ ಮಗ ಇದ್ದಾನೆ, ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ. ಹಾ, ಅವನಿದ್ರೆ ಎಲ್ಲ ತಂದು ಕೊಡ್ತಾನೆ. ಮಾತಾಡ್ತಾರೋ ಇಲ್ವೋ? ಯಾವಾಗನ ಏನಂದ್ರೆ ಹೊತ್ತು ಸಾಕಿರ್ತೀರಾ, ಎಲ್ಲ ಮಾಡಿರ್ತೀರಾ. ಮದ್ವೆ ಆಗಿ ಎಷ್ಟು ವರ್ಷ ಇದ್ರು ಜೊತೆಗೆ? 5 ವರ್ಷ ಇದ್ದ. ಆಮೇಲೆ ಹೊಟ್ಟೋಗ್ಬಿಟ್ರಾ? ಬೇರೆ ಕರ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ, ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಅಂದ್ರು. ಸರಿ ಹೋಗಮ್ಮ ನೀನು. ಹಾದಿ ಸಾಗಯ್ಯ ಮುಂದೆ ಬಿಂಕ ಮಾಡದೆ. ನಿಮಗೆ ಹುಷಾರ್ ತಪ್ಪಿದ್ರೆ ಅಥವಾ ಏನೋ ಆಯ್ತು ಅಂತಂದಾಗ ನಿಮ್ ಮಗ ನೋಡಲ್ವಾ ಅಂತ? ಅವನ್ನ ಕರೆಯೋದೇ ಇಲ್ಲ ನಾನು, ಅವ್ನು ಬರೋದು ಇಲ್ಲ. ಎಲ್ಲ ನಾನು ಏನ್ ಬೇಕಾದ್ರೂ ನಮ್ಮ ತಂಗಿ ಮಗ ಮಾಡ್ತಾನೆ. ಮಗಳು ಬರ್ತಿರ್ತಾರಾ? ಅವರೆಲ್ಲ ಕೆಲಸ ಕೊಡ್ತಾರೆ, ಅವ್ರವ್ರ ಮನೆಗೆ ಇರ್ತಾರೆ. ಯಾವಾಗನ ಕುಡ್ತಿದ್ದ ಅವಾಗ ಬಂದು ಮಾತಾಡ್ಕೊಂಡು ಹೋಗ್ತಾಳೆ. ಈಗ ದುಡ್ದಿದ್ದೆಲ್ಲ ನೀವೇ ಇಟ್ಕೋತೀರಾ ಹೆಂಗೆ? ತಗೊಂಡೋಗಲ್ಲ, ಇವಾಗ ತಗೊಂಬಂದಲ್ಲ ಅದ್ರೆಲ್ಲ ಅವ್ರು ಕೊಡ್ಬೇಕು. ಸಾಯಂಕಾಲ ಬಂದು ಕೊಡ್ತೀನಿ ಅಂತೀನಲ್ಲ, ಅವ್ರ ಮನೆ ತೆಗಿದ್ದಾರೆ, ಅವ್ರಿಗೆ ತಗೊಂಡು ಕೊಡ್ಬೇಕು. ದುಡ್ಡನ್ನ ದಿವಸ ಸ್ವಲ್ಪ ಸ್ವಲ್ಪ ಕೊಡ್ಬೇಕು. ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಅಜ್ಜಿ ನಿಮಗೆ ಈ ವ್ಯಾಪಾರಕ್ಕೆ? ನನ್ಗೆ ದಿವಸ ಬೇಕು, 1,000 2,000 ಬೇಕು ಎಲ್ಲ ತರಕ್ಕೆ. ಅದು 2 ದಿವಸ 3 ದಿವಸ ಮಾರಿ ಅವ್ರು ಬರ್ತಾರೆ ಗಾಡಿ ತವ. ಬರ್ದೆ ಹೋದ್ರೆ ನಾನು ಸಾಯಂಕಾಲ ಹೋಗಿ ಕೊಡ್ತೀನಿ. ನಿಮಗೆ ಲಾಭ? ನಾನು ಲಾಭ ನೋಡಲ್ಲಮ್ಮ. ಇವಾಗ ಅವ್ರ ಮಗು ಬರ್ತಾರೆ, ನಮ್ಮ ತಂಗಿ ಮಗ ಬರ್ತಾನೆ, ಅವ್ರಿಗೆ ಇವ್ರಿಗೆ ಕೊಡ್ತಾನೆ ಇರ್ತೀನಿ, ಅದೆಲ್ಲ ನೋಡಲ್ಲ. ಅಜ್ಜಿ ಗಾಡಿ ದೊಡ್ಡದು ಬರುತ್ತಲ್ಲ ಅಜ್ಜಿ, ಅದನ್ನ ಇಟ್ಕೋಬೋದಲ್ವಾ? ಗ್ಲಾಸ್ ಎಲ್ಲ ಬರುತ್ತಲ್ಲ ಅಜ್ಜಿ? ಇಲ್ಲಿ ಕಳ್ತನ ಮಾಡ್ಬಿಡ್ತಾರಮ್ಮ. ಎಲ್ಲ ಹೊರಗಾಕಿ ಎಲ್ಲ ಪೂರ್ತಿ ಎತ್ಕೊಂಡು ಹೋಗ್ತಾರೆ. 3,000 4,000 ಇಲ್ಲೇ ಬಿಟ್ಟಿದ್ದೆ. ಎಲ್ಲ ಹುಡುಗರು ಕುಯ್ದುಬಿಟ್ಟು ಎಲ್ಲ ಚೀಲ ತಗೊಂಡ್ಬಂದು ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ಪಾತ್ರೆ ಗೀತ್ರೆ ಡಬ್ಬಿ ಎಲ್ಲ ತಗೊಂಡೋಗಿದ್ರಾ? ತಗೊಂಡೋಗಿದ್ರು. ಆಮೇಲೆ ಹೋಟ್ಲವನೇ ಕೊಡ್ತಾ 5,000 ಗಾಡಿ ಅಲ್ಲಿ ಬಿಡ್ತೀನಿ. ಇದೆಲ್ಲ ಅವ್ರಿಗೆ ಕ್ಯಾಂಟೀನ್. ನಿಮ್ ಮಗ ಏನು ದುಡ್ದಿದ್ದನ್ನ ತಗೊಳಮ್ಮ ಇಟ್ಕೊಳಮ್ಮ ಅಂತ ಏನು ಕೊಡಲ್ವಾ? ಕೊಡೋದಿಲ್ಲ. ನಾನು ಅಜ್ಜಿ ಎಷ್ಟಾಯ್ತು ನಂದು? ಬಟ್ಟು ಒಂದು 30-50 ರೂಪಾಯಿ. ನಾನೊಂದು ಲೈಟ್ ತಗೊಂಡಿದ್ದೆ, ಇಟ್ಕೊಳ್ಳಜ್ಜಿ. ಏನು ಹಿಂಗೇನಾರು ಯೂಸ್ ಆಗುತ್ತೇನೋ ಮನೆಗೆ, ಇಲ್ಲಿಗೆ. ಇಷ್ಟು ಬೆಳಕ್ ಬರುತ್ತೆ ನಿನಗೆ. ಮೊಬೈಲ್ ಚಾರ್ಜ್ ಮಾಡ್ಕೋತೀವಲ್ಲ ಅಜ್ಜಿ, ಅದಕ್ಕೆ ಚಾರ್ಜ್ ಮಾಡ್ಕೊಳ್ಳೋದು. 5 ವರ್ಷ 6 ವರ್ಷ ಏನೂ ಆಗಲ್ಲ ಅಜ್ಜಿ. ಹೆಂಗಿದೆ ಜೀವನ ಅಜ್ಜಿ ನಿಂದು? ಏನು ನೋಡಿ ಈ ತರ ನಡೀತಾ ಇದೆ. ಎದೆಯ ಭಾವವು ಕರಗಿ ಖಾಲಿಯಾಗಿದೆ ನೋವು, ಕನಸು ಕಣ್ಣಲ್ಲಿ ಹಿಂಗಿತು. ಖುಷಿ ಇದೆಯಾ ನಿಮ್ ಜೀವನದಲ್ಲಿ? ನೆಮ್ಮದಿ ಇದೆಯಾ? ಏನು ಪ್ರಾಬ್ಲಮ್ ಇಲ್ಲ. ಹಾ, ಎಲ್ಲರೂ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಮಗ ಒಬ್ಬ ಜೊತೆಗಿಲ್ಲ? ಇಲ್ಲ, ಇಲ್ಲಿ ಬರ್ತಾರಲ್ಲ ಅವರೇ ಸಾಕು ಅಲ್ವಾ? ನೋಡ್ಕೊಂತಾರೆ. ಬಂದ ಯಾಕಜ್ಜಿ ನೆನ್ನೆ ಬಂದಿಲ್ಲ ಕೇಳ್ತಾರಾ? ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿದ್ದು. ನಮ್ಮ ಅಪ್ಪ ಅಲ್ಲಿ ತಮಿಳ್ನಾಡಿಂದ ನಮ್ಮ ಅಮ್ಮನ ಮದುವೆ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇಷ್ಟ ಎಲ್ಲೂ ಇಲ್ಲ. ಯಾವಾಗಾರ ತಮಿಳ್ನಾಡಿಗೆ ಹೋದ್ರೆ ಒಂದು ದಿವಸ ಹೋಗ್ತೀವಿ, ಬರ್ತೀವಿ. ಬೆಳಗ್ಗೆ ತಿಂಡಿ ಮಾಡ್ಕೊಂಬರ್ತೀರಾ ಅಜ್ಜಿ? ಈಗ ಬೆಳಗ್ಗೆ ಈಗ ತಿಂಡಿ ಇಲ್ಲೇ ತಿಂತೀರಾ ಹೋಟ್ಲಲ್ಲಿ? ಫ್ರೀ? ಮಧ್ಯಾಹ್ನ ಊಟನೂ ಫ್ರೀ? ಕೊಟ್ರೆ ಬೇಡ ಅಂತಾರಾ? ಏನು ತಗೊಳೋದಿಲ್ಲ, ಕಾಸು ಹಾ, ಬೇಡ ಅಜ್ಜಿ ಅಂತಾರೆ. ಬಂದು ಅವ್ರು ತಿಂದ್ರು ನಾನು ಕಾಸು ಕೇಳಲ್ಲ ಹಂಗೆ. ನನ್ನ ತಂಗಿ ಮಗ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಏನು ಕಷ್ಟ ಬಂದ್ರೂ ಸುಖ ಬಂದ್ರೆ ಏನಿಲ್ಲ ಅಂದ್ರೆ ಅವನೇ ಎಲ್ಲ ತಗೊಂಡ್ಬಂದು ಕೊಡ್ತಾ ಇದ್ದು. ಏನು ಮತ್ತೆ ಅವ್ನು ದೇವಸ್ಥಾನ ಇದ್ದವಾಗ ಅವನೇ ನನ್ಗೆ ಏನು ಗಾಡಿ ಒಳಗೆ ಏನು ಇಲ್ಲದೆ ಹೋದ್ರೆ ತಗೊಂಡ್ಬಂದು ಹಾಕ್ತಾನೆ. ಎಲ್ಲ ನಿಮ್ ತಂಗಿ ಮಗನಾ? ಪಾಪ. ಕಲೆ ಪುಡಿ ಅದು ಇದು ತಗೊಂಡ್ಬಂದು ಹಾಕ್ತಾನೆ. ನಾವು ಅವನ ಕಷ್ಟ ನೋಡ್ಬೇಕಲ್ಲ. ಹೌದಜ್ಜಿ. ಹಾಗಾದ್ರೆ ದಿನದಲ್ಲಿ ಉಳಿಸೋದೇನು ಇಲ್ಲ ಅಜ್ಜಿ? ಬರೀ ಖರ್ಚೆ ಆಗೋಗುತ್ತೆ ನಿಮ್ಗೆ. ಏನು ಮಾಡೋದು, ಒಟ್ಲೆ ಜೀವನ ನಡೀತದ. ಯಾರನ್ನ ಹೋಗಿ ಕೇಳಲ್ಲ, ಬೇಡಲ್ಲ. ಇಲ್ಲಿ ಬಂದು ಅವ್ರವ್ರ ಕೊಡ್ತೀನಿ ಕೊಟ್ಬಿಡ್ತೀನಿ. ರೇಷನ್ ದುಡ್ಡು ಕೊಟ್ಬಿಟ್ಟೆ ತರ್ಬೇಕಾಜ್ಜಿ? ರೇಷನ್ ವಾರಕ್ಕೊಂದು 10 kg ಅಕ್ಕಿ ತಗೊಂತೀನಿ. ನಮ್ಮ ಹುಡುಗರು ಇದ್ದವಾಗೆಲ್ಲ ಒಟ್ಟಾಗಿತ್ತು ಕಾರ್ಡು. ಅವರು ಕರ್ಕೊಂಡು ನನ್ನ ಹಬ್ಬ ಬಂದು ಸೈನ್ ಮಾಡಿಬಿಟ್ಟು ಬೇರೆ ಮಾಡ್ಕೊಂಡ್ರೆ ನಾನು ಆಂಕರ ಬಿಟ್ಟು ಹೋಗ್ಲಿಲ್ಲ.
ಇವಾಗ ರೇಷನ್ ಕಾರ್ಡ್ ಇಲ್ಲ. ಅದು ಮನೆಗೆ ಒಂದು ಅಂಗಡಿ ಐತೆ ಸಾಕಾಗ್ಲಿ. ಅವ್ರ ಹತ್ರ ತಗೋತೀರಾ ಅಜ್ಜಿ? ತಗೊಂತೀನಿ. ರೇಷನ್ ಕಾರ್ಡ್ ಇದ್ದಿದ್ರೆ ಪಾಪ ನಿಮಗೆಲ್ಲ ಫ್ರೀ ಸಿಗೋದಲ್ಲ ಅಜ್ಜಿ, ಬೇಳೆ ಅಕ್ಕಿ ಎಣ್ಣೆ ಎಲ್ಲ? ಕೊಡಲ್ಲಮ್ಮ, ಬೇರೆ ಅಕ್ಕಿ ಮಾತ್ರ 5 kg ಕೊಡ್ತಾರೆ. ದುಡ್ಡು ಬರ್ತಿದ್ಯಾ ಅಜ್ಜಿ ನಿಮಗೆ? ಯಾವ್ದು ಇಲ್ಲ, ಪಿಂಚಣಿ ಮಾತ್ರ ಬರುತ್ತೆ. ಎಷ್ಟು ಬರುತ್ತೆ? 1000 ರೂಪಾಯಿ. ನನ್ 1500 ರೂಪಾಯಿ ಬರ್ತದೆ. ಅವತ್ತು ಹೋಗಿದ್ದೆ ಇವಾಗ 2 ವಾರದ ಮುಂಚೆ ಈಸ್ಕೊಂಡು ಸಿಲಿಂಡರ್ ತಗೊಂಡೆ. ಇವಾಗ ಮನೆಗೆ ಹೋಗ್ಬೇಕಾದ್ರೆ ಅಯ್ಯಮ್ಮ ಕೈ ಕಾಲು ನೋಡ್ತಾ ಮಾತ್ರೆ ತಂದು ಕೊಟ್ಟ ಅಯ್ಯಮ್ಮ. ಮಾತ್ರೆ ತಂದು ಕೊಟ್ರಾ? ಯಾಕೆ ಕೈ ಕಾಲು ನೋವ್ತಿದ್ಯಾ? ಯಾಕೋ ಕೈಯೆಲ್ಲ ತುಂಬಾ ನೋಯ್ತದೆ. ಡಾಕ್ಟರ್ ಹತ್ರ ತೋರಿಸ್ತಿಲ್ವಾ ಅಜ್ಜಿ? ಆರೋಗ್ಯ ಹೆಂಗಿದೆ ನಿಮ್ದು? ಪರವಾಗಿಲ್ಲ. ಅದು ಇದು ಮಾವಿನಕಾಯಿ ಅದು ಇದು ಕಟ್ ಮಾಡ್ತೀನಿ, ಕ್ಯಾರೆಟ್ ಇರೋದು ಅದು ಇದೆಲ್ಲ ನೋವು. ಯಾರು ಹೆಲ್ಪ್ ಮಾಡಲ್ವಾ? ಯಾರಿಲ್ಲ, ನಾನೇ ಮಾಡ್ಕೊಂತೀನಿ. ಯಾರು ನಾವು ಕೇಳೋದು? ಬೀಸಿ ಹೃದಯದ ಗಾಳಿ ಅರಿವ ದೀಪವೇ ಆರಿ. ನಾನೊಂದು ಸೀರೆ ತಗೊಂಡಿದ್ದೆ, ನಿಮಗೆ ಕೊಡ್ಲಾ? ಉಟ್ಕೋತೀರಾ? ಇಲ್ಲಿ ಪಾಪ ನೀನು ಬೇರೆ ಇದು ಬೇರೆ ನಿಮ್ಮಂತವ್ರು ಬರ್ತಾರಲ್ಲ, ನಂಗೆ ಯಾರನ್ನ ಹೆಲ್ಪ್ ಮಾಡ್ತಾರೆ. ಇಲ್ಲಿ RV ಸ್ಕೂಲಿಂದ ನಮ್ಮ ನಿಮ್ಮಂಗೆ ಅವರು ಶೇಟೂರು ಇದ್ರು, ನಾವು ಬಂದು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡಕ್ ಬರ್ತಾ ಇದ್ರು. ಒಂದೇ ಒಂದ್ ದಿವಸ ಸ್ಕೂಲ್ಗೆ ಸೌತೆಕಾಯಿ ಪೈನಾಪಲ್ ಕೊಟ್ಟೆ. ಆಮೇಲೆ ಚೆನ್ನಾಗಿ ಪರಿಚಯ ಆಗೋಯ್ತು. ನಮ್ಮ ಹುಡುಗನು ಬರ್ತಾ ಇದ್ದ ಅವಾಗ. ನಿಮ್ಮ ಹುಡುಗನಿಗೆ ನಾನು ಕೆಲಸ ಕೊಡಿಸ್ತೀನಿ, ನೀನು ಭಯ ಬೀಳ್ಬೇಡ ಅಂದ್ರು. ಅವಾಗ ಅಲ್ಲಿ ನಿಂತ್ಕೊಂಡಿದ್ದೆ ಗೇಟಲ್ಲಿ. ಆಮೇಲೆ ನಾನು ಅವ್ನಿಗೆ ಹೇಳ್ದೆ, ಅವನೇನಂದ ಸಂಬಳ ನಿನ್ನ ಕೈ ಕೊಡಲ್ಲ, ನಾನು ಅಮ್ಮನ ಕೈ ಕೊಡ್ತೀನಿ, ನೀನು ಸಂಬಳ ಕೇಳ್ಬೇಡ, ನೀನು ಖರ್ಚಿಗೆ ಎಷ್ಟು ಇಸ್ಕೋ ಅಂತು. ಹಂಗಾದ್ರೆ ನನ್ನ ಕೆಲ್ಸಕ್ಕೆ ಬರಲ್ಲ ಅಂದ್ರು. ಎಷ್ಟು ವರ್ಷದ ತನಕ ಹಿಂಗೆ ಇರ್ತೀರಾ ಅಜ್ಜಿ? ಏನ್ ಮಾಡೋದು, ಕಾಲ ಬರೋದಂತ ಕಲಿಯೋದಮ್ಮ. ಇಲ್ಲೇನು ಕೆಲ್ಸಕ್ಕೆ ಹೋಯ್ತಾ ಇದ್ದೆ ಇವಾಗ? ಕಣ್ಣಲ್ಲಿ ನೀರು ಯಾಕೆ? ಇಲ್ಲ ತಗೋ. ಇಲ್ಲಮ್ಮ, ಇವಾಗ ಅದೆಲ್ಲ ಕೊಟ್ಟಿದ್ಯಲ್ಲ. ಬಾ ಇಟ್ಕೋ ಸೀರೆ. ಈ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಲ್ವಾ, ಉಟ್ಕೋಬೇಕು. ತುಂಬಾ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಏನಕ್ಕಜ್ಜಿ? ಇಲ್ಲಿ ನೀನ್ ನೋಡ್ತಿಯಲ್ಲ ನನ್ನ ಮಗಳ ತರ. ಮಗಳೇ ಅಂತ ಅನ್ಕೋಬೇಕು, ಮಗಳು ತರ ಅಲ್ಲ. ಬರೋರು ಇವಾಗ ನೀನೇ ನೋಡ್ದಲ್ಲ ಎಷ್ಟು ಜನ ಎಲ್ಲಾರು ಹಿಂಗೇನೆ. ಹೌದು, ಅಳ್ಬಾರ್ದಜ್ಜಿ. ನೋಡಿ, ನಿಮಗೆ ಯಾರು ಕೈ ಬಿಟ್ರು ಜನ ಕೈ ಬಿಟ್ಟಿಲ್ವಾ? ಹಂಗೇನೆ ನಾನು ಬದ್ದವರು ಒಂದ್ ದಿವಸ ಬದ್ದೋದ್ರೆ ಪಾಪ ಇವರೆಲ್ಲ ಇದು ಮಾಡ್ತಾರೆ. ತಗೋ ಅಜ್ಜಿ ಅಕ್ಕಿ. ಅಮ್ಮ ನಿನ್ಗೆಲ್ಲ ಏನ್ ಎಲ್ಲ ತಂದಿದ್ದೆಲ್ಲ ನನ್ಗೆ ಕೊಡ್ತಾ ಇದ್ದೆ. ತಗೋ ಅಜ್ಜಿ. ಸರಿ ಅಮ್ಮ, ನಿನ್ನ ಆಶೀರ್ವಾದ ಹಿಂಗೆ ನೋಡಿ ತಂದಿದ್ದೆಲ್ಲ ಪಾಪ ನನ್ಗೆ ಕೊಟ್ಬಿಟ್ರೆ. ಇಷ್ಟ ತನಕ ನನ್ನ ಜೊತೆ ಮಾತಾಡಿದಿರಲ್ಲ ನೀವು. ಅಯ್ಯೋ ಏನ್ ಎತ್ಕೊಂಡು ಹೋಯ್ತೀವಮ್ಮ, ಹೋಗವಾಗ ಇರೋ ಗಂಟ ನೀನ್ ಚಂದ ನಾನ್ ಚಂದ ಅಷ್ಟೇ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಅದು ಎಲ್ಲರೂ ಯಾರು ನೋಡ್ತಾರೆ ಯಾರು ಮಾಡ್ತಾರೆ. ಅಯ್ಯೋ ಅವಾಗ ಮಕ್ಕ ಬಂದ್ರು ಅವತ್ತೆಲ್ಲ ನಮ್ಗೆ ಹೆಲ್ಪ್ ಮಾಡ್ರಿ, ಈ ತರ ಹೇಳ್ಕೊಂಡ್ರೆ ನಮ್ಗೊಂದು ಖುಷಿ. ಎಷ್ಟಾಯ್ತು? ಅಯ್ಯೋ ನೀನ್ ಬೇಡ, ನಂಗೆ ಇನ್ನೊಂದ್ಸಲ ಬಂದ್ರೆ ಈಸ್ಕೊಂತೀನಿ. ಇವಾಗ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ಯಲ್ಲ, ಇನ್ನೊಂದ್ಸಲ ಅದು ಬಂದ್ರೆ ಬೇರೆ, ಅದು ನಂಗೆ ಇಲ್ದೆ ಹೋದ್ರೆ ನಾನು ಈಸ್ಕೊಂತೀನಿ. ಇಲ್ದೆ ಹೋದಾಗಲ್ಲ, ಇಟ್ಕೊಳ್ಳಿ, ನಿಮ್ಗೆ ಖರ್ಚಿಗಾಗತ್ತೆ. ಇಟ್ಕೊಳ್ಳಮ್ಮ, ಇಟ್ಕೊಳ್ಳಿ. ಸರಿ ಅಮ್ಮ, ನಿಮ್ ಖುಷಿ ನಮ್ಮ. ಆಯ್ತು. ಮಗಳ ತರ ನೀನ್ ಬಂದು ಯಾವ ದೇವ್ರು ಕಳ್ಸಿದ್ದಾನೆ ಗೊತ್ತಿಲ್ಲ. ಅದೇ ಅವನ್ನೇ ಕಳ್ಸೋದು, ಇನ್ನೇನ್ ನಾವು ನಮ್ ಕೈಗೆ ಏನು ಇಲ್ಲ. ಹೌದು, ಅವನು ಯಾರಿಗನ ಈ ತರ ಹೆಲ್ಪ್ ಮಾಡೋ ಅಂತ ಕಲಿಸ್ತಾನೆ. ಸ್ನೇಹದಿಂದ ಲೋಕ ನೋಡಯ್ಯ. ನನ್ನ ಹುಡ್ಕೊಂಬಂದು ಹೆಲ್ಪ್ ಮಾಡ್ತಿದ್ರ ಆ ದೇವ್ರಿಗೆ ಇದು ಮಾಡ್ತೀನಿ ಅಷ್ಟೇ. ಏನು ಯೋಚನೆ ಮಾಡ್ಬೇಡಿ, ಇಲ್ಲ ಇಲ್ಲ ನಿಮ್ಗೆಲ್ರು ಇದಾರಲ್ಲ, ಇನ್ನೇನು. ಇದ್ದಾರೆ ನಂಗೆ, ಸ್ವಂತವ್ರು ಆಗಲ್ಲ, ಇಂಥವ್ರೆ ನನ್ಗೆ ಆಗೋದು. ಮತ್ತೆ ನಾನು ಅಂಥವ್ರ ಹತ್ರ ಹೋಗೋದು ಇಲ್ಲ. ಯಾವ ಕಿಟಕಿಯ ತೆರೆದು ಒಳಗೆ ಕರೆಯಲಿ ಬೆಳಕು. ಇನ್ನು ಎಷ್ಟು ವರ್ಷ ಅಂತ ಹಿಂಗೇ ದುಡ್ಕೊಂಡಿರ್ತೀರಾ ಅಜ್ಜಿ? ಬಿಡಿ, ದೇವ್ರು ನಿಮ್ಮಂತ ಆಶೀರ್ವಾದ ಗಂಟ ದುಡ್ಕೊಂಡು ತಿಂತೀನಿ, ಆಮೇಲೆ ಹೆಂಗಣ. ಒಂದ್ ಫೋಟೋ ತೆಕ್ಕೊಳ್ಳೋಣ ಅಜ್ಜಿ? ತಗೊಳಮ್ಮ. ನೋಡಿ ಅಜ್ಜಿ, ಸ್ಮೈಲ್ ಮಾಡಿ. ಬರ್ಲಾ ನಾನು? ಆಯ್ತಮ್ಮ, ತಿರ್ಗಿ ಯಾವ ಕೊಡ್ತೀರ? ಬರ್ತೀನಿ. ಹಿಂಗೆ ಆಂದವ ಹಿಂಗೆ ಓಡಾಡ್ತಿರ್ಬೇಕಾದ್ರೆ ನಿಮ್ಮ ನೋಡ್ದಾಗ ಮಾತಾಡ್ಸ್ಬೇಕು ಅನ್ಸ್ದಾಗ ಬರೋದು ಅಷ್ಟೇ. ಬರ್ಲಾ ಅಜ್ಜಿ? ಹಿಂಗೆ ಖುಷಿ ಖುಷಿಯಾಗಿರೋ. ನಾನು ಯಾರಿಗೂ ನಾನು ಅನ್ಯಾಯ ಮಾಡಲ್ಲ, ಒಬ್ರನ್ನ ಯಾಮಾರ್ಸೋದಿಲ್ಲ.
ಒಬ್ಬನ ಇದು ಮಾಡಿ ಇಲ್ಲ ಅಂದ್ರೆ ಬೇಡ ಹೋಗಿ ನೀನು ಕೊಡ್ಬೇಡ ನಾಳೆನೇ ಕೊಡು ಹೋಗು ಅಂತೀನಿ. ಮಕ್ಳಿಗೂ ಅಷ್ಟೇ ಅಮ್ಮ ಇಲ್ವಾ ಏನು ಆಟೋ ತಂದಿಲ್ವಾ ತಂದ್ಕೊಡ್ಲ ಇಡ್ಲಿ ಅಂತೀನಿ. ಹೋಗಿ ನಾನು ಅಲ್ಲಿಂದ ತಗೊಂಬಂದು ಮಕ್ಳಿಗೆ ಕೊಡ್ತೀನಿ. ಪಾಪ ಏನು ಮಾಡೋದು? ಒಳ್ಳೆ ಮನ್ಸು ನಿಮ್ದು, ಹೃದಯ ಒಳ್ಳೇದಿದೆ. ನನಗೂ ಹಂಗಿದೆ ನೋಡಿ. ನಿಮಗೂ ದೇವ್ರು ನನ್ನ ಕಳಿಸಿದ್ದಾನಲ್ಲ ಅವನಿಗೆ ಹೇಳ್ಬೇಕು ನಾನು.